ಮಾತುಕತೆ ಮಮತಾ ಜೊತೆ. ನಮಸ್ಕಾರ. ಹೋರಾಟ ಇಡೀ ಜೀವನ ಪೂರ್ತಿ ಹೋರಾಟನೇ ತುಂಬಿಕೊಂಡಿದೆ. ಅನ್ನಕ್ಕಾಗಿ ಹೋರಾಟ, ಚಿನ್ನಕ್ಕಾಗಿ ಹೋರಾಟ, ಪ್ರತಿಷ್ಠೆಗಾಗಿ ಹೋರಾಟ, ಸ್ವಾಭಿಮಾನಕ್ಕಾಗಿ ಹೋರಾಟ, ಗೌರವಕ್ಕಾಗಿ ಹೋರಾಟ, ಉಸಿರಾಡೋಕ್ಕೂ ಹೋರಾಟ. ಜೀವನದ ಪೂರ್ತಿ ಇರುವಂತಹ ಇಂತಹ ಎಲ್ಲ ಬಗೆಯ ಹೋರಾಟಗಳ ಫಲಿತಾಂಶ ನಿರ್ಣಯವಾಗೋದು ಯಾವುದ್ರ ಮೇಲೆ? ನಮ್ಮೊಳಗೆ ಸದಾ ನಡೀತಾ ಇರುತ್ತಲ್ಲ, ದೇವ ದಾನವರ ನಡುವಿನ ಹೋರಾಟ. ಆ ಹೋರಾಟದಲ್ಲಿ ನಾವು ಯಾರ ಪರವಾಗಿ ನಿಲ್ತೀವಿ ಅನ್ನೋದ್ರ ಮೇಲೆ ಮಾತ್ರ ಈ ಎಲ್ಲ ಫಲಿತಾಂಶಗಳು ನಿಂತಿರುತ್ತೆ. ದ್ವೇಷ, ಅಸೂಯೆ, ಅಹಂನಂತಹ ಕ್ರಿಯೆಗಳಿಂದ ನಮ್ಮೊಳಗಡೆ ಇರುವಂತಹ ದಾನವರಿಗೆ ನಾವು ಉತ್ಸಾಹವನ್ನ ತುಂಬ್ತೀವೋ, ಅಥವಾ ಪ್ರೀತಿ, ಕರುಣೆ, ಕ್ಷಮೆ, ಸಹಬಾಳ್ವೆಗಳಂತಹ ಕ್ರಿಯೆಗಳಿಂದ ನಮ್ಮೊಳಗೆ ಇರುವಂತಹ ದೇವತೆಗಳಿಗೆ ನಾವು ಶಕ್ತಿಯನ್ನ ತುಂಬ್ತೀವೋ? ಸ್ವಲ್ಪ ನಿಂತು ಆಲೋಚಿಸಿ. ಎಲ್ಲಕ್ಕೂ ಮಿಗಿಲಾಗಿ ಇಂದ್ರಿಯಗಳನ್ನು ಮೀರಿರುವಂತಹ, ತರ್ಕಕ್ಕೂ ಎಟುಕದಂತಹ, ಎಲ್ಲವನ್ನು ಅರಿತಿರುವ, ಎಲ್ಲೆಡೆ ವ್ಯಾಪಿಸಿರುವ ಆ ಶಕ್ತಿಗೆ ನಮ್ಮನ್ನ ನಾವು ಸಮರ್ಪಿಸಿಕೊಂಡಾಗ ಮಾತ್ರ ಎಲ್ಲ ಬಗೆಯ ಹೋರಾಟಗಳಲ್ಲೂ ಫಲಿತಾಂಶ ಹಿತವನ್ನೇ ಉಂಟು ಮಾಡುತ್ತೆ. ಸತ್ಯ ಹಾಗೂ ಧರ್ಮದ ಮಾರ್ಗದಲ್ಲಿ ನಡೆಯುವವರ ಆತ್ಮಶುದ್ಧಿಗೈದು ತಲೆ ಕಾಯುವ ತಾಯಿ ಕಾತ್ಯಾಯನಿಗೆ ನಮನ.